ಅಂದರೆ ಕಾಂಟ್ರಾಕ್ಟರ್ ಯಾರಿದಾರಲ್ಲ ಸೊ ಅವರು ನಂಬಿಕಸ್ತರ ಅಂತ ಕಾಂಟ್ರಾಕ್ಟ ಮೆಟೀರಿಯಲ್ ಕಾಂಟ್ರಾಕ್ಟ ಅಂತ ಕೇಳೋದಾದ್ರೆ ಸೊ ನನ್ನ ಪ್ರಕಾರ ವಿಚ್ ಈಸ್ ದ ಬೆಸ್ಟ್ ಲೇಬರ್ ಮೆಟೀರಿಯಲ್ ಕಾಂಟ್ರಾಕ್ಟ್ಗಿಂತ ಲೇಬರ್ ಕಾಂಟ್ರಾಕ್ಟ್ ಬೆಸ್ಟ್ ಕಾಂಟ್ರಾಕ್ಟ್ ಕೊಡೋ. ಇವಾಗ ಮೂರನೇ ಕ್ವಶನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಕ್ಷಲಕ್ಷ್ಮಿ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ, ಜೊತೆಗೆ ಯಾರೆಲ್ಲ ಇನ್ನೂ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಕೂಡ ಮಾಡಿರಲ್ವಲ್ಲ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಆಯ್ತಾ, ಯಾಕಂದ್ರೆ ಇಲ್ಲಿ ಲಾಟ್ ಆಫ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಜೊತೆಗೆ ನೀವಿನ್ನೂ ಹೌಸ್ ಪ್ಲಾನಿಂಗ್ ಕೂಡ ಮಾಡಿಸಿಲ್ಲ ಅಂದ್ರೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಆಯ್ತಾ, ಯಾವ ಥರ ಐಡಿಯಾ ಮಾಡಿಕೊಂಡ್ರೆ ಯಾವ ಥರ ಆಗುತ್ತೆ ಅನ್ನೋದು. ಸಾಕಷ್ಟು ಕ್ವಶನ್ಸ್ ಇದೆ, ಜೊತೆಗೆ ಒಂದು ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲನೇ ಸಲ ಯಾರು ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ನಾನು ನಿಮಗೆ ಆದರೂ ನನ್ನ ವಿಡಿಯೋದಿಂದ ಒಂದಿಷ್ಟು ಅಷ್ಟು ಒಂಚೂರು ಹೆಲ್ಪ್ಫುಲ್ ಅಂತ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಆಯ್ತು. ಫಸ್ಟ್ ಕ್ವಶನ್, ಹೌ ಟು ಚೂಸ್ ಕಾಂಟ್ರಾಕ್ಟರ್ ಅಂದರೆ ನಮ್ಮ ಕಾಂಟ್ರಾಕ್ಟರನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದು ಅಥವಾ ಹೇಗೆ ಆರಿಸೋದು ಅನ್ನೋದು ಈ ಒಂದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ಉತ್ತರವನ್ನು ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ನಾವು ಮನೆ ಕಟ್ಸ್ತಿದ್ದೀವಿ ಅಂದರೆ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತೀವ ಅಥವಾ ಲೇಬರ್ ಕಾಂಟ್ರಾಕ್ಟ್ ಕೊಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡ್ಕೊಬೇಕಾಗುತ್ತೆ ಆಯಿತಾ. ಯಾವ ಕಾಂಟ್ರಾಕ್ಟ್ ಕೊಡ್ತೀವೋ ಆ ಒಂದು ಕಾಂಟ್ರಾಕ್ಟರನ್ನು ನಾವು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಬೇಕು. ಒಂದು ಕಾಂಟ್ರಾಕ್ಟರನ್ನು ನೀವು ಫಾರ್ ಎಕ್ಸಾಂಪಲ್ ಒಂದು ಕಾಂಟ್ರಾಕ್ಟರನ್ನು ವಿಚಾರಿಸ್ತಿದ್ದೀರಾ ಅಂದರೆ ಅವ್ರ ಹತ್ರ ಎಷ್ಟು ಅಮೌಂಟು ಮತ್ತು ಏನು ಒಂದು ಚದರಕ್ಕೆ ಎಷ್ಟಾಗುತ್ತೆ ಮತ್ತು ಈ ಥರ ಎಲ್ಲ ಸಾಕಷ್ಟು ಡೀಟೇಲ್ಸನ್ನು ನೀವು ಕಲೆಕ್ಟ್ ಮಾಡಬೇಕಾಗತ್ತೆ ಆಯಿತಾ. ಜೊತೆಗೆ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟರನ್ನು ಒಂದು ಹಿಸ್ಟ್ರಿಯನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ಅವರು ಬೇರೆ ಕಡೆ ಎಲ್ಲ ಕೆಲಸ ಮಾಡಿಸಿದ್ರಾ ಅಥವಾ ಕೆಲಸ ಮಾಡಿಸಿದ್ದಾಗ ಆ ಒಂದು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅನ್ನೋದು ಹೇಗಿದೆ ಆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರ್ತಾರಲ್ಲ, ಯಾರು ಓನರ್ಸ್ ಇರ್ತಾರಲ್ಲ ಮನೆ ಓನರ್ಸ್, ಅವ್ರ ಹತ್ರ ಹೋಗ್ಬಿಟ್ಟು ವಿಚಾರಿಸಿ ನೋಡಿ ಹೇಗೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ರು, ಎಷ್ಟು ದಿನ ಕನ್ಸ್ಟ್ರಕ್ಷನ್ ಮಾಡಿಕೊಡೋದಕ್ಕೆ, ಜೊತೆಗೆ ಮೆಟೀರಿಯಲ್ಸ್ ಯಾವ ಥರ ಕ್ವಾಲಿಟಿ ಹಾಕಿದ್ದಾರೆ. ಸೊ ಈ ಥರ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಈ ಒಂದು ವಿಚಾರದಲ್ಲೇ ಹಿಡಿದಿದ್ದು ಆಯಿತಾ. ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಾದ್ರೆ ಎಷ್ಟು ಟೈಮ್ ತಗೊಂಡ್ರು ಮತ್ತು ಅಗ್ರಿಮೆಂಟ್ ಪೇಪರ್ನ ಬರೆಸ್ಬೇಕಾದ್ರೆ ನೀವು ಯಾವೆಲ್ಲ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರಿ. ಸೊ ಈ ಥರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನೀವು ಒಂದು ಕಾಂಟ್ರಾಕ್ಟರ್ಗೆ ಆ ಒಂದು ಮನೆಯನ್ನು ಒಪ್ಪಿಸ್ಬೇಕಾಗುತ್ತೆ ಒಂದು. ಜೊತೆಗೆ ಅವ್ರದ್ದು ಒಂದು ಅಂದರೆ ಕಾಂಟ್ರಾಕ್ಟರ್ ಯಾರಿದಾರಲ್ಲ ಸೊ ಅವರು ನಂಬಿಕಸ್ತರ ಅಂತ ಒಂದು ಸ್ವಲ್ಪ ಜನರ ಹತ್ರ ವಿಚಾರಿಸ್ಬೇಕಾಗುತ್ತೆ ಆಯಿತಾ. ಇನ್ನೊಂದು ಅಫಿಷಿಯಲ್ ಆಗಿ ಯಾರು ನಡೆಸ್ತಿರ್ತಾರೆ ಕಾಂಟ್ರಾಕ್ಟರ್ಸು, ಸೊ ಅಂಥವ್ರ ಹತ್ರ ಹೋಗ್ಬಿಟ್ಟು ಭೇಟಿ ಮಾಡಿ ಬಿಲ್ಡಿಂಗ್ ಕಾಂಟ್ರಾಕ್ಟರನ್ನು ಭೇಟಿ ಮಾಡಿ ಅವ್ರಿಗೆ ಒಪ್ಸೋದು ನನಗೆ ತುಂಬ ಒಳ್ಳೇದು ಅನ್ನಿಸ್ತು. ಯಾಕಂದರೆ ಈಗ ಲೋಕಲಲ್ಲಿ ತುಂಬ ಜನ ಮೋಸ ಮಾಡ್ತಿದ್ದಾರೆ. ಒಂದಷ್ಟು ಅಮೌಂಟನ್ನು ತಗೊಳ್ಳೋದು, ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ಸ್ ಮಾಡಿಕೊಡೋದು, ಮತ್ತು ಅದಷ್ಟಾಯಿತು ಇಷ್ಟಾಯಿತು ಅಂತ ಹೇಳೋದು, ಮತ್ತೆ ಕೈ ಕೊಟ್ಟು ಈ ಥರ ಸಾಕಷ್ಟು ಮೋಸಗಳು ನಡೀತಾ ಇದೆ ಆಯಿತಾ. ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಆ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರು ಅಫಿಷಿಯಲ್ ಆಗಿ ಮಾಡ್ತಿದ್ದಾರೆ ಅಂದರೆ ಒಂದು ಕಂಪ್ನಿ ಶುರು ಮಾಡಿ ಆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಅವ್ರು ನಿಮಗೆ ಕಟ್ಸ್ಕೊಡ್ತಿದ್ದಾರೆ ಅಂತ ಅನ್ನೋದಾದ್ರೆ ಒಪ್ಸಿ. ಸೊ ಅವರಲ್ಲೂ ಮೋಸ ಮಾಡೋರು ಇದ್ದಾರೆ. ನಾನು ಏನು ಹೇಳ್ತಿದ್ದೇನೆ ಅಂದರೆ, ವೇ ಆಫ್ ಕನ್ಸ್ಟ್ರಕ್ಷನ್ ಹೆಂಗಿದೆ ಅಂತ ತಿಳ್ಕೊಂಡು ಕನ್ಸ್ಟ್ರಕ್ಷನ್ಗೆ ಒಪ್ಸೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಆಯಿತಾ. ಸೊ ಇದು ಇನ್ನು ಲೇಬರ್ ಕಾಂಟ್ರಾಕ್ಟರ್ ಅಂದರೆ ನಮಗೆ ಲೇಬರ್ ಕಾಂಟ್ರಾಕ್ಟರ್ಗೆ ಒಂದು ಚದರಕ್ಕೆ ಎಷ್ಟು ಮತ್ತು ಒಂದು ಚದರದಲ್ಲಿ ಯಾವ್ಯಾವೆಲ್ಲ ಇನ್ಕ್ಲೂಡ್ ಆಗುತ್ತೆ, ಯಾವ ಕೆಲಸಗಳು ಇನ್ಕ್ಲೂಡ್ ಆಗುತ್ತೆ ಮತ್ತು ಈ ಥರ ಎಲ್ಲ ಲೇಬರ್ ಕಾಂಟ್ರಾಕ್ಟಲ್ಲಿ ಆಲ್ಮೋಸ್ಟ್ ಅಲ್ಲೂ ಮೋಸ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಒಂದು ಸ್ಟೆಪ್ ಅಮೌಂಟ್ ತೊಗೊತಿರ್ತಾರೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ತೊಗೊತಿರ್ತಾರೆ. ಜೊತೆಗೆ ನಾವು ಒಂದೇ ಸರಿ ಜಾಸ್ತಿ ಅಮೌಂಟು ಕೊಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಲೇಬರ್ ಕಾಂಟ್ರಾಕ್ಟರ್ಸು ಸ್ವಲ್ಪ ಮೋಸ ಮಾಡೋದು ಕಡಿಮೆ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆಯಿತಾ. ಇದು ಫಸ್ಟ್ ಕ್ವಶನ್ನು. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಬೆಸ್ಟ್ ಲೇಬರ್ ಕಾಂಟ್ರಾಕ್ಟ್ ಆರ್ ಮೆಟೀರಿಯಲ್ ಕಾಂಟ್ರಾಕ್ಟ್. ಸೊ ಇದು ಒಂದು ಕ್ವಶನ್ಗೆ ಉತ್ತರ ಹೇಳೋದಾದ್ರೆ, ಸೊ ಯಾವ್ದು ಬೆಸ್ಟ್ ಲೇಬರ್ ಕಾಂಟ್ರಾಕ್ಟ ಮೆಟೀರಿಯಲ್ ಕಾಂಟ್ರಾಕ್ಟ ಅಂತ ಕೇಳೋದಾದ್ರೆ, ಸೊ ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದ್ದೀನಿ. ಸೊ ಲೇಬರ್ ಕಾಂಟ್ರಾಕ್ಟ್ ಅನ್ನೋದು ತುಂಬ ಬೆಸ್ಟ್. ಯಾಕೆ ಅಂದರೆ, ಸೊ ಮೆಟೀರಿಯಲ್ಸ್ ಹೇಗಿರುತ್ತೆ, ಏನು ಕ್ವಾಲಿಟಿ ಯಾವ ಥರ ಇರುತ್ತೆ, ಅದರ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಬಹುದು. ಜೊತೆಗೆ ಆ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ನಾವು ಮನೆಗೆ ಈ ಥರದ್ದೇ ಬೇಕು ಅಂತ ನಮ್ಮ ಮನೆಗೆ ನಾವು ತರಿಸ್ಬೋದು ಆಯಿತಾ. ಅದೇ ನೀವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತೀರಾ ಅಂತಂದರೆ, ಸೊ ಅವ್ರು ಯಾವ ಮೆಟೀರಿಯಲ್ ತರ್ತಾರೆ ಏನು ನಮಗೆ ಗೊತ್ತಿರಲ್ಲ. ಒಂದು ನಾವು ಸೆಂಟ್ರಲ್ ಕೇಳಕ್ಕೆ ಹೋದ್ರೆ ಅದಷ್ಟು ಅಮೌಂಟ್ ಆಗುತ್ತೆ, ಇದಷ್ಟು ಅಮೌಂಟ್ ಆಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಇದಕ್ಕೆ ಎಕ್ಸ್ಟ್ರಾ ಅಂತ ಕೇಳ್ತಾರೆ.
ಆದರೆ ಲೇಬರ್ ಕಾಂಟ್ರಾಕ್ಟ್ ಆಗಿರೋದಿಲ್ಲ. ನಾವು ಏನು ಮೆಟೀರಿಯಲ್ಸ್ ತಂದು ಕೊಡ್ತೀವೋ ಅದ್ರಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಷ್ಟೇ, ಅವ್ರೇನು ಮಾತಾಡಿದ್ದಿಲ್ಲ. ಅವ್ರ ಕೆಲಸ ಏನಿರುತ್ತೋ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ವಿಚ್ ಇಸ್ ದ ಬೆಸ್ಟ್ ಅಂದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ಗಿಂತ ಲೇಬರ್ ಕಾಂಟ್ರಾಕ್ಟ್ ಕೊಡೋದು ಬೆಸ್ಟು. ಆದರೆ ಲೇಬರ್ ಕಾಂಟ್ರಾಕ್ಟ್ ನೀವು ಕೊಡ್ತಿದ್ದೀರಾ ಅಂದರೆ ಮನೆ ಕಟ್ಸೋರು ಯಾರು ಓನರ್ ಇದ್ದೀರಲ್ಲ ಅವರು ಒಬ್ಬರು ಮನೆ ಫಿನಿಶಿಂಗ್ ಆಗೋ ತನಕ ಮನೆಯಲ್ಲೇ ಇರಬೇಕಾಗತ್ತೆ. ಸೊ ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಆಫೀಸ್ಗೆ ಹೋಗ್ತೀನಿ, ಈ ಕಡೆ ಮನೆನೂ ಕಟ್ಟಿಸ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಆಯಿತಾ. ಹಾಗಾಗಿ ನೀವೇನಾದ್ರೂ ಲೇಬರ್ ಕಾಂಟ್ರಾಕ್ಟ್ ಕೊಡ್ತಾ ಇದ್ದರೆ ಅಂದರೆ ಮನೆ ಕಟ್ಸೋ ತನಕ ಫುಲ್ ಫಿನಿಶಿಂಗ್ ಆಗೋ ತನಕ ಮನೆಯಲ್ಲೇ ಇರೋದು ಒಳ್ಳೆಯದು, ಆಯಿತಾ. ಯಾಕಂದರೆ ಲೇಬರ್ ಕಾಂಟ್ರಾಕ್ಟ್ ಅಂದರೆ ಏನೇ ಕೆಲಸ ಮಾಡಿಸ್ಬೇಕಾದ್ರೂ ಅದು ಹೆಂಗೆ ಬರಬೇಕು ಏನು ಬರಬೇಕು ಅಂತ ಪ್ರತಿಯೊಂದು ಕ್ವಶನ್ಸು ಅವ್ರು ನಮ್ಮನ್ನೇ ಕೇಳ್ತಾರೆ. ಮತ್ತು ಮೆಟೀರಿಯಲ್ಸ್ ಎಲ್ಲ ನಿಭಾಯಿಸ್ಬೇಕಾಗಿರೋದು ನಾವೇ ಆಗಿರೋದ್ರಿಂದ ಸೊ ಒಬ್ಬರು ಮನೇಲಿ ಇರಲೇಬೇಕಾಗತ್ತೆ. ಇನ್ನು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಬಿಡು ಅವ್ರು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೀವಿ ಇನ್ನೇ ನಮ್ದು ಕೆಲಸ ಇಲ್ಲ ಅಂತ ಅನ್ಕೊಂತೀರಲ್ಲ, ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಅವಾಗ ಕೂಡ ಮೋಸ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದು ಯಾವ ಥರ ಮಾಡ್ತಾರೆ ಏನು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ. ಇವಾಗ 3ನೇ ಕ್ವಶನು, ವಾಟ್ ಆರ್ ದ ಪ್ರಾಬ್ಲಮ್ಸ್ ಚೇಂಜಸ್ ಫೇಸ್ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್. ಅಂದರೆ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಾದ್ರೆ ಯಾವೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ ಅನ್ನೋದು. ಸೊ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ತಿದ್ದೀನಿ, ಮನೆ 2 ಅಂದರೆ 11.5 ಚದರ ಇರೋ ಮನೆನ 1 ವರ್ಷದ ಮೇಲೆ 1 ತಿಂಗಳು ಆಯಿತು. ಯಾಕೆ ಇಷ್ಟೊಂದು ಲೇಟು ಅಂದರೆ ನಾನು ಅದಕ್ಕೆ ಕಾರಣಗಳನ್ನು ಹಿಂದಿನ ವಿಡಿಯೋಗಳಲ್ಲೇ ಸಾಕಷ್ಟು ಸಾರಿ ಕೊಟ್ಟಿದ್ದೀನಿ. ಸೊ ಆದರೂ ಕೂಡ ಹೀಗೆ ಹೇಳ್ತೀನಿ, ಫೌಂಡೇಶನ್ ಹಾಕೋದಕ್ಕೆ ತುಂಬ ಲೇಟ್ ಮಾಡಿದ್ರು, ಮತ್ತು ಮೋಲ್ಡ್ ಹಾಕೋದಕ್ಕೂ ಮತ್ತು ಈ ಬೇಗ ಆಗಿದ್ದ ಕೆಲಸ ಅಂದರೆ ಗೋಡೆ ಕಟ್ಟಿದ್ದಷ್ಟೇ, ಅಷ್ಟು ಬಿಟ್ಟರೆ ಯಾವ ಕೆಲಸನೂ ಬೇಗ ಆಗಿಲ್ಲ, ಆಯಿತಾ. ಹಾಗಾಗಿ ಕಾಂಟ್ರಾಕ್ಟರ್ ಬಿಲ್ಡಿಂಗ್ ಹತ್ರ ಬರ್ತಾ ಇರಲಿಲ್ಲ, ಏನು ಕೆಲಸ ನಡೀತಾ ಇದೆ ಅಂತ ಬಂದು ನೋಡಲಿಲ್ಲ. ಸೊ ಈ ಥರ ಸಾಕಷ್ಟು ಪ್ರಾಬ್ಲಮ್ಸ್ ಆಯಿತು. ಜೊತೆಗೆ ಯಾವ ಕೆಲಸ ಹಿಂಗೆ ಮಾಡಿಸ್ಬೇಕು ಅಂತ ನೋಡ್ಕೊತಿರ್ಲಿಲ್ಲ, ಮತ್ತು ಮೆಟೀರಿಯಲ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಹೆಂಗೆ ಅಂದರೆ ನಾವೇ ಅಮೌಂಟ್ ಕೊಟ್ಟು ಎಲ್ಲ ನಾವೇ ಮತ್ತೆ ಕೆಲಸ ಮಾಡಿಸ್ತಿದ್ದೀವಿ ಅನ್ನೋ ರೇಂಜ್ ಹೊರಟೋಯ್ತು. ಸೊ ಹಾಗಾಗಿ ಕೆಲಸದವ್ರನ್ನ ಸರಿಯಾಗಿ ಇನ್ ಟೈಮಿಗೆ ಕಳಿಸ್ತಿರ್ಲಿಲ್ಲ, ಮತ್ತು ದೂರದಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ಒಪ್ಪಿಸ್ಬಿಟ್ಟಿದ್ವಿ. ಸೊ ಈ ಥರ ಜಾಸ್ತಿ ಪ್ರಾಬ್ಲಮ್ಸ್ ಆಯಿತು. ಸೊ ಹಾಗಾಗಿ ಎಷ್ಟು ಪ್ರಾಬ್ಲಮ್ಸ್ ಅಂದರೆ ಅವರು ನಾವೇ ಹೋಗ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳೋ ರೀತಿ ಆಗ್ಬಿಟ್ಟಿತ್ತು, ಆಯಿತಾ. ಹಾಗಾಗಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಯಿತು. ಮುಂದಿನ ವಿಡಿಯೋಗಳಲ್ಲಿ ಸೊ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನೆಲ್ಲ ಆಯಿತು ಅನ್ನೋದನ್ನು ಮೋಸ ಮಾಡಿದಾದ್ಮೇಲೆ ನಾವು ಹೆಂಗೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ, ಆಯಿತಾ. ನೆಕ್ಸ್ಟ್, ವೈ ಇಟ್ ಟುಕ್ ಆಲ್ಮೋಸ್ಟ್ ಎ ಇಯರ್ ಟು ಕಂಪ್ಲೀಟ್ 3 BHK ಹೌಸ್. ಹೇಳಿದ್ನಲ್ವಾ, ಯಾಕೆ 1 ವರ್ಷ 3 BHK ಇರೋ ಮನೆ 1 ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಇದೇ ರೀಸನ್ನು. ಮೋಲ್ಡ್ ಹಾಕಿ ಸುಮಾರು 1.5 ತಿಂಗಳು 2 ತಿಂಗಳು ಹಾಗೆ ಬಿಟ್ಬಿಟ್ಟಿದ್ರು. ಪ್ಲಾಸ್ಟ್ರಿಂಗ್ಗೆ 3 ಜನ 4 ಜನ ಕೆಲಸದವರು. ಸೊ ಇವಾಗ ಆಗ ಏನಾಗುತ್ತೆ, ಒಂದು ಗೋಡೆನೇ ಒಂದು 15 ದಿನ ಮಾಡೋದು, ಈ ಥರ ಎಲ್ಲನೂ ಆಗೋಯ್ತು. ಜೊತೆಗೆ ಮೆಟೀರಿಯಲ್ ಅವ್ರು ಇನ್ ಟೈಮ್ ಮೆಟೀರಿಯಲ್ ತರಿಸ್ತಿರ್ಲಿಲ್ಲ, ಅಮೌಂಟ್ ಕೊಟ್ಟು ನಾವೇ ಮೆಟೀರಿಯಲ್ ತರಿಸ್ಬೇಕಾಗಿತ್ತು. ಸೊ ಅಮೌಂಟ್ ಮಾತ್ರ ಫೋನ್ ಮಾಡಿ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿರೋದ್ರಿಂದ 1 ಇಯರ್ ಮೇಲೇ ಆಗೋಯ್ತು. ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಕಾಂಟ್ರಾಕ್ಟರನ್ನು ಯಾವುದೇ ಕಾರಣಕ್ಕೂ ನೀವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡ್ತಿದ್ದೀರಾ ಅಂದರೆ 1-10 ಸಾರಿ ಯೋಚನೆ ಮಾಡಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡೋದು ತುಂಬ ಒಳ್ಳೆಯದು, ಆಯಿತಾ. ನೆಕ್ಸ್ಟ್, ಕೆನ್ ವಿ ಟ್ರಸ್ಟ್ ಲೋಕಲ್ ಕಾಂಟ್ರಾಕ್ಟರ್ಸ್ ಇಫ್ ಯು ನಾಟ್ ಎಕ್ಸ್ಪ್ಲೈನ್ ವೈ. ನೀವು ಯಾಕೆ ಲೋಕಲ್ ಕಾಂಟ್ರಾಕ್ಟರ್ಸನ್ನು ನಾವು ನಂಬಬಹುದಾ? ಅದು ನಂಬಿಲ್ಲ ಅಂದರೆ ಯಾಕೆ ಅಂತ ಹೇಳಿ. ಸೊ ಲೋಕಲ್ ಕಾಂಟ್ರಾಕ್ಟರ್ಸ್ ಎಲ್ಲಿಂದ ಬಂದಿರ್ತಾರೆ, ಏನು ಎತ್ತ, ಅವ್ರೇನು ಕೆಲಸ ಮಾಡಿಸ್ತಿದ್ದಾರೆ, ಹೆಂಗೆ ಕೆಲಸ ಮಾಡಿಸ್ತಿದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡಿಸ್ತಿದ್ದಾರೆ, ಎಕ್ಸ್ಪೆಷಲಿ ಈ ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತಾ. ಸೊ ಈ ಥರ ವಿಚಾರಗಳನ್ನ ನಾವು ತಿಳ್ಕೊಂಡು ಒಪ್ಸೋದು ತುಂಬ ಒಳ್ಳೆಯದು. ಅವರು ಲೋಕಲ್ ಆಗಲಿ ಅಥವಾ ಅಫಿಷಿಯಲ್ ಆಗಿರಲಿ ಹೇಗೆ ಇರಲಿ, ಸೊ ಅವರು ಏನು ಕೆಲಸ ಮಾಡಿಸ್ತಿದ್ದಾರೆ, ಎಷ್ಟು ವರ್ಷದಿಂದ ಮಾಡಿಸ್ತಿದ್ದಾರೆ, ಮತ್ತು ಮೆಟೀರಿಯಲ್ಸ್ ಹೇಗೆಲ್ಲ ಪ್ರೊವೈಡ್ ಮಾಡಿ ಕೆಲಸವನ್ನು ಮಾಡಿಸ್ತಿದ್ದಾರೆ, ಇದು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರು ಕ್ವಾಲಿಟಿಯಾಗಿ ಕಟ್ಸ್ತಿದ್ದಾರಾ. ಸೊ ಈ ಥರ ವಿಚಾರಗಳನ್ನ ತಿಳ್ಕೊಂಡು ಅವರು ಲೋಕಲ್ ಆಗಿದ್ರು ಪರವಾಗಿಲ್ಲ, ಅದನ್ನು ನೀವು ನಂಬಬಹುದು. ಯಾಕಂದರೆ ನಮ್ಮ ಮುಂದೆನೇ ಇರ್ತಾರೆ. ಆದರೆ ಕೆಲವರು ಊರಿಂದ ಊರು ಬಿಟ್ಟಿರ್ತಾರೆ. ಸೊ ಊರು ಬಿಟ್ಟು ಬಂದಿರ್ತಾರೆ. ಸೊ ಅವ್ರ ಬಗ್ಗೆ ನಮ್ಗೆ ಏನೇನೋ ಗೊತ್ತಿರೋದಿಲ್ಲ. ಯಾವುದೋ ಒಂದು 5-6 ಬಿಲ್ಡಿಂಗ್ ಕಟ್ಟಿರ್ತಾರೆ. ಸೊ ಆ ಬಿಲ್ಡಿಂಗ್ ಹೇಗೆ ಕಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಏನೋ ಒಂದು ಆಫೀಸ್ ಇಟ್ಕೊಂಡಿರ್ತಾರೆ ಅಂದ್ಬಿಟ್ಟು ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಆ ಕೊಟ್ಟಾಗ ಅವರು ಇನ್ನೆಲ್ಲೋ ಆಫೀಸ್ ಇರ್ತಾರೆ, ಇನ್ನೆಲ್ಲೋ ಬಂದು ಕಟ್ತಿರ್ತಾರೆ. ನಾವು ಹೋಗಿ ಸಡನ್ನಾಗಿ ಕೇಳೋಕ್ಕಾಗೋದಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರ ಕೆಲಸ ಸರಿಯಾಗಿ ಒಂದು 20-30 ಬಿಲ್ಡಿಂಗ್ ಎಲ್ಲ ಮಾಡಿಸಿ, ಜೊತೆಗೆ
ನಂಬಿಕಸ್ತರ ಅಥವಾ ಇದಕ್ಕಿಂತ ಮುಂಚೆ ಈ ಥರ ಯಾವತ್ತೂ ಆಗಿರಲಿಲ್ವಾ, ಮೋಸ ಆಗಿರಲಿಲ್ವಾ ಅಂತ ವಿಚಾರಿಸಿ ಕೊಡೋದು ಬೆಸ್ಟ್ ಆಯಿತಾ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ, ಕೆಲವೊಂದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ಗೆ ಕೆಲಸನೇ ಗೊತ್ತಿರೋದಿಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ, ಅವ್ರಿಗೆ ಈವನ್ ಲೇಬರ್ಸ್ ಕೆಲಸ ಮಾಡಿಸ್ತಿರ್ತಾರೆ. ಸೊ ಯಾವುದೋ ಒಂದು ಇದರಿಂದ ಕಾಂಟ್ರಾಕ್ಟರ್ ಅಂತ ಅಂದ್ಕೊಂಡು ಮಾಡಿಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಬೇಸಿಕ್ ನಾಲೆಜು ಇರೋದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸು. ಬಿಲ್ಡಿಂಗ್ ಬಗ್ಗೆ ಬೇಸಿಕ್ ನಾಲೆಜ್ ಇರೋದಿಲ್ಲ, ಅಂಥವ್ರು ಕೂಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಆಗ್ಬಿಡ್ತಾರೆ. ಸೊ ಹುಷಾರಾಗಿರಿ. ನಮ್ಮ ಸಮಾಜದಲ್ಲಿ ಯಾರ್ಯಾರೆಲ್ಲ ಹೆಂಗೆ ಇರ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು, ಹಾಗಾಗಿ ಹೇಳ್ತಿದ್ದೀನಿ. ಬೇಸಿಕ್ ನಾಲೆಜ್ ಇರೋದಿಲ್ಲ. ಅವರೆಲ್ಲ ಕೂಡ ಕೆಲಸದವ್ರನ್ನೆಲ್ಲ ಇಟ್ಕೊಂಡು ನಾನು ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟರು ಅಂತ ಅಂದ್ಕೊಂಡು ಕೆಲಸ ಮಾಡಿಸ್ತಿರ್ತಾರೆ. ಸೊ ಅಂಥವ್ರ ಹತ್ರ ಎಲ್ಲ ಸ್ವಲ್ಪ ಹುಷಾರಾಗಿರಿ ಆಯಿತಾ. ನಾವು ಸಡನ್ನಾಗಿ ಯಾರೋ ಒಬ್ರು ಇದ್ದಾರೆ, ಯಾರೋ ಒಬ್ರು ಹೇಳಿಬಿಟ್ರು ಅಂತ ಹೋಗ್ಬಿಟ್ಟು ಬಿಲ್ಡಿಂಗ್ ಒಪ್ಸೋದು ನಮ್ಮ ಮೂರ್ಖತನ ಆಯಿತಾ. ಸೊ ಹಾಗಾಗಿ ಯೋಚನೆ ಮಾಡಿ ಒಪ್ಸಿ. ಇನ್ ದ ಎಂಟೈರ್ ಕನ್ಸ್ಟ್ರಕ್ಷನ್ ಪ್ರೊಸೆಸ್, ಹೌ ಇಟ್ ಮ್ಯಾನೇಜ್ ರಾ ಮೆಟೀರಿಯಲ್ಸ್. ಅಂದರೆ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರಬೇಕಾದ್ರೆ ಕಚ್ಚಾ ವಸ್ತು ಸಾಮಗ್ರಿಗಳು ಏನಿದೆಯಲ್ಲ, ಸೊ ಅದನ್ನೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಮೆಟೀರಿಯಲ್ಸ್ ಬಗ್ಗೆ ಒಬ್ಬರ ಹತ್ರ ಅಲ್ಲ, ಒಂದು 4-5 ಜನ ಹತ್ರ ವಿಚಾರಿಸ್ಬೇಕು. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಆಗಿರ್ಬೋದು, ಮತ್ತು ಆಲೋ ಬ್ಲಾಕ್ಸ್ ಆಗಿರ್ಬೋದು, ಮತ್ತು ಪಿ ಸ್ಯಾಂಡ್ ಆಗಿರ್ಬೋದು. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಪಿ ಸ್ಯಾಂಡು ನನಗೆ ನೆನಪಿದೆ, ಫಸ್ಟ್ ಅಮೌಂಟ್ ಕೊಟ್ಟಿದ್ದು ನಾನು ಫಸ್ಟ್ 6,500 ಕೊಟ್ಟಿದ್ದು, ಆಮೇಲೆ 6,000 ಕೊಟ್ಟಿದ್ದು, ಇನ್ನೊಬ್ರು ಬಂದ್ಬಿಟ್ಟು ಅದನ್ನು 5,300 ತಗೊಂಡ್ರು. ಸೊ ಈ ಥರ ವೇರಿಯೇಷನ್ ಎಷ್ಟು ಯಾಮರ್ಸ್ಬಿಡ್ತಾರೆ ಅಂದರೆ, ವಿತಿನ್ ಸೆಕೆಂಡ್ಸಲ್ಲಿ ಯಾಮರ್ಸ್ಬಿಡ್ತಾರೆ ನಮ್ಮನ್ನು ಮೆಟೀರಿಯಲ್ಸಲ್ಲಿ. ಹಾಗಾಗಿ ಮೆಟೀರಿಯಲ್ಸನ್ನು ಕ್ವಾಲಿಟಿ ನೋಡಬೇಕು, ಜೊತೆಗೆ ನಾವು ಸ್ವಲ್ಪ ಗಡ್ಸಾಗಿ ಮಾತಾಡಬೇಕು. ಇಲ್ಲ ಅಂದರೆ ಎಷ್ಟು ಈಸಿಯಾಗಿ ಯಾಮರ್ಸ್ಬಿಡ್ತಾರೆ. ಇಲ್ಲ ಅಲ್ಲಿ ಅಷ್ಟು ಹೇಳಿದ್ರು, ನೀವು ಯಾಕೆ ಇಷ್ಟು ಜಾಸ್ತಿ ತೊಗೊತಿದ್ದೀರಾ, ಅಲ್ಲಿ ನಿಮಗಿಂತೂ ಚೆನ್ನಾಗಿತ್ತು ಪೀಸ್ ಆ್ಯಂಡು ನೀವು ಇನ್ನೂ ಲೋ ಕ್ವಾಲಿಟಿ ಕೊಟ್ಟಿದ್ದೀರಾ, ಸೊ ಇದು ಡಬಲ್ ವಾಶ್ ಆಗಿದೆಯಾ ಇಲ್ವಾ. ಈ ಥರ ನಾವು ಏನೇ ಒಂದು ಮೆಟೀರಿಯಲ್ ತೊಗೊಂಡ್ರು ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ಗೊತ್ತಿರೋ ಥರ ಅವ್ರ ಹತ್ರ ನಾವು ಕೇಳಿದ್ರೆ ಮಾತ್ರ ಅವ್ರು ಸ್ವಲ್ಪ ಕ್ವಾಲಿಟಿ ಆಗಿರೋದು ಕೊಡ್ತಾರೆ ಆಯಿತಾ. ಇಲ್ಲಾಂದರೆ ಸ್ವಲ್ಪ ದಡ್ರ ಥರ ಕಾಣಿಸಿದ್ದೀವಿ ಅಂದರೆ ಸೀರಿಯಸ್ ಆಗಿ ಹೇಳ್ತೀನಿ, ಅವರು ಇವ್ರಿಗೇನು ಗೊತ್ತಿಲ್ಲ ಬಿಡು, ಇವ್ರು ಎಷ್ಟು ಹೇಳಿದ್ರೆ ಅಷ್ಟು ಕೊಡ್ತಾರೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ ಅವ್ರು ಹೇಳ್ದಷ್ಟು ನಾವು ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಯಾವುದೇ ಮೆಟೀರಿಯಲ್ಸನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಆ ಮೆಟೀರಿಯಲ್ಸ್ ಹಿಂದೆ ಫಾರ್ ಎಕ್ಸಾಂಪಲ್ ರೇಟ್ ಎಷ್ಟು, ಮತ್ತು ಯಾವ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ, ಕಡಿಮೆ ರೇಟಿಗೆ ಯಾವುದು ಬೆಸ್ಟು. ಸೊ ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ಎಸ್ಟಿಮೇಷನ್ಸು, ಮತ್ತು ಕೆಲವೊಂದು ಮೆಟೀರಿಯಲ್ಸ್ ಎಲ್ಲನೂ ಬೇರೆಯವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸೋದು. ಸರಿ, ಈ ಥರ ಎಲ್ಲ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಮೆಟೀರಿಯಲ್ಸನ್ನು ಓಡಿಸ್ಬೇಕಾಗುತ್ತೆ. ಲೇಬರ್ ಕಾಂಟ್ರಾಕ್ಟ್ ಕೊಡೋರು. ಇಲ್ಲ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ಸೇ ಕೊಡ್ತೀವಿ, ನಮ್ಮ ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಅಂದರೆ ಮನೆ ಎಷ್ಟು ದಿನ ಬಳಕೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ ಆಯಿತಾ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ನು, ಹೂ ಹ್ಯಾಸ್ ಡನ್ ದ ಹೌಸ್ ಪ್ಲಾನಿಂಗ್. ನಿಮ್ಮ ಮನೆಯ ಹೌಸ್ ಪ್ಲಾನಿಂಗನ್ನು ಯಾರು ಮಾಡಿದ್ದು, ಯಾರು ಮಾಡಿಕೊಟ್ಟಿದ್ದು ಅಂತ. ಓಕೆನಾ. ಸೊ ನಮ್ಮ ಮನೆಯ ಒಂದು ಯೋಜನೆ ಹೌಸ್ ಪ್ಲಾನಿಂಗ್ ಏನಿದೆಯಲ್ಲ, ಅದು ಬಂದು ಒಬ್ಬರು ಇಂಜಿನಿಯರ್ ಇದ್ದಾರೆ, ನಮ್ಮ ಬ್ರದರ್ ಫ್ರೆಂಡ್ ಆಯಿತಾ, ಅವ್ರು ನಮಗೆ ಮಾಡಿಕೊಟ್ಟಿದ್ದು. ಒಂದು ವೇಳೆ ನಿಮಗೂ ಕೂಡ ಮನೆಯ ಹೌಸ್ ಪ್ಲಾನಿಂಗ್ ಏನಾದರೂ ಬೇಕು ಅಂದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಾನು ಖಂಡಿತ ಕಾಂಟ್ಯಾಕ್ಟ್ ನಂಬರನ್ನು ಪ್ರೊವೈಡ್ ಮಾಡ್ತೀನಿ. ಸೊ ನೀವು ಅವ್ರ ಹತ್ರ ಕಾಲ್ ಮಾಡಿ ವಿಚಾರಿಸ್ಕೊಬೋದು, ಏನು ಎತ್ತ ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಅಂತ ವಿಚಾರಿಸ್ಕೊಬೋದು. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಥಿಂಕ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆದಾಗಲಿ. ಬಾಯ್, ಟೇಕ್ ಕೇರ್. ಯಾರಾದರೂ ಮೊದಲನೇ ಸಲ ವಿಡಿಯೋ ನೋಡ್ತೀರಿ, ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.